ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡುಗೆ ಅನಿಲವನ್ನ ಬುಕ್ ಮಾಡೋಕ್ ಮುಂಚೆ ಈ ಸುದ್ದಿಯನ್ನ ಒಂದ್ಸಲ ನೋಡಿ. LPG ಬುಕ್ಕಿಂಗ್ ಗೆ ಇದೀಗ ಹೊಸ ರೂಲ್ಸ್ ಗಳು ಜಾರಿ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಪ್ರಕಟ. ಓಕೆ, ಇನ್ನು ಮುಂದೆ ನೀವು ಸಿಲಿಂಡರ್ ಬುಕ್ ಮಾಡೋಕ್ಕಿಂತ ಮುಂಚೆ ಗೃಹ ಬಳಕೆಗೆ ಈ ರೂಲ್ಸ್ನ ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಹೊಸ ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ದಾರೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ತನಕ 25 ದಿನ ಅಂತಿತ್ತಲ್ವಾ ಅಂತರ, ಅದನ್ನ 35 ದಿನಕ್ಕೆ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ಅಂತರ ಕಡ್ಡಾಯ. ಅಂದ್ರೆ ಹಳ್ಳಿ ಪ್ರದೇಶದಲ್ಲಿ ನೀವು ಸಾಧ್ಯ ಆದ್ರೆ ಸೀಮೆಎಣ್ಣೆ ಸ್ಟವ್ ಒಲೆನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ ಗರಿಷ್ಠ 15 ಸಿಲಿಂಡರ್ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದರಲ್ಲಿ 12 ಸಬ್ಸಿಡಿ ಪ್ಲಸ್ 3 ಸಬ್ಸಿಡಿ ರಹಿತ ಸಿಲಿಂಡರ್ಗಳು ಸೇರುತ್ತೆ. ಒಟ್ಟು 15 ಆಗುತ್ತೆ. ಅಲ್ಲಿಗೆ 5 kg ಸಿಲಿಂಡರ್ ಅಂದ್ರೆ ಪುಟಾಣಿದು ಇಟ್ಕೊಂಡಿರ್ತಾರಲ್ಲ ಅವ್ರಗಳಿಗೆ ದಿನಗಳ ಅಂತರ ಎಷ್ಟಪ್ಪ ಅಂದ್ರೆ 9 ರಿಂದ 16 ದಿನ ಆಗೋ ತನಕ ನೀವು ಮಾಡ್ಕೊಳ್ಳಂಗಿಲ್ಲ. 5 kgಲೇ ಮೇಂಟೈನ್ ಮಾಡ್ತಾ ಇರಬೇಕು. 10 kg ಸಿಲಿಂಡರ್ಗೆ 18 ರಿಂದ 32 ದಿನಗಳ ಅಂತರ. ಈ 14.2 kg ಅಂದ್ರೆ 14.5 kg ಹತ್ತಿರ ಇರುತ್ತಲ್ಲ, ಅದಕ್ಕೆ 35 ದಿನಗಳ ಕಾಲ ಡಿಸ್ಟೆನ್ಸ್ ಇರಬೇಕು. ನೋಂದಾಯಿತ ಮೊಬೈಲ್ನಿಂದಲೇ ಬುಕ್ ಮಾಡಬೇಕು. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದರಿಂದಲೇ ರಿಜಿಸ್ಟ್ರೇಷನ್ ಬುಕ್ ಮಾಡ್ಕೋಬೇಕು ನೀವು. LPG ವಿತರಣೆ ವೇಳೆ OTP ದೃಢೀಕರಣ ಕಡ್ಡಾಯ. ಇದನ್ನು ಮಾಡ್ತಾ ಇರ್ತಾರೆ. ಅಂದರೆ OTP ಕೇಳ್ತಾರೆ ಸಿಲಿಂಡರ್ನ ನಮ್ಮ ಮನೆ ಹತ್ರ ತಲುಪಿಸೋ ಮುಂಚೆ ಅಲ್ವಾ. ಈಗ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಈ ಹೊಸ ಗೈಡ್ಲೈನ್ಸ್ ಅಂತ ತರ್ತಾ ಇದ್ದಾರೆ. ವಿಚಾರ ಯಾಕಪ್ಪ ಈ ಹೊಸ ಗೈಡ್ಲೈನ್ಸ್ ಅಂದರೆ ಅನಗತ್ಯ ಹೆಚ್ಚುವರಿ ಬುಕ್ಕಿಂಗನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಕ್ರಮ ಅಂತೆ. ಹೆಚ್ಚುವರಿ ಸಿಲಿಂಡರ್ ಬೇಕಾದರೆ ಕಾರಣ ಸಮೇತ ಪರ್ಮಿಷನ್ ತಗೋಬೇಕು. ಇಲ್ಲಿ ತನಕ ಇದ್ದಂಗೆ ಅಲ್ಲ. ಇನ್ನು ಮುಂದೆ ಹೆಲೋ BPCL ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮ್ಗೆ ಏನು ರೀಸನ್ ಇದೆ, ಮನೇಲಿ ಮಕ್ಕಳಿದ್ದಾವೆ ಅಂತಲೋ, ಮತ್ತೊಂದು ವಯಸ್ಸಾಗಿದ್ದಾರೆ ಅಂತಲೋ, ಅಥವಾ ಬೇರೆ ಇನ್ನೇನಾದರೂ ಕಾರಣಗಳನ್ನು ಕೊಡಬೇಕಾಗುತ್ತೆ. ಹಬ್ಬ ಹರಿದಿನ ಅಂತ ಏನಾದರೂ ನೋಡಿ. ಇವೆಲ್ಲವೂ ಕೂಡ ಅಲ್ಲಿ ಆಗ್ತಾ ಇರುವ ವಾರ್ನ ಎಫೆಕ್ಟ್, ಇನ್ನೇನು ಅಲ್ಲ. ಮೊದಲು 15 ದಿನದಿಂದ ಆರಂಭ ಮಾಡಿದ್ರು. 15 ರಿಂದ 20 ದಿನಕ್ಕೆ ಬಂದರು, 20 ರಿಂದ 25 ದಿನಕ್ಕೆ ಬಂದರು. ಈಗ ಅದು 35 ದಿನ ದಾಟಿದೆ. ಸೊ 1 ತಿಂಗಳು 5 ದಿನ ಎಕ್ಸ್ಟ್ರಾ ಆಗೋ ತನಕ ನೀವು ಮನೇಲಿ ಸಿಲಿಂಡರ್ ಬುಕ್ ಮಾಡೋಕ್ಕಾಗಲ್ಲ. ಸೊ ನೋಡಿ ಮಾಡಿ ಬಳಸಿ ಅಂತ ಹೇಳ್ತಾ ಇರೋದು. ಮಧ್ಯಪ್ರದೇಶದಲ್ಲಿ ನಡೀತಾ ಇದ್ದಂತಹ ಯುದ್ಧಕ್ಕೆ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿದೆ. ಇದರ ಬೆನ್ನಲ್ಲೇ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಈ ಹಿಂದೆ ಬರ್ತಾ ಇದ್ದಂತಹ ಸಿಲಿಂಡರ್ಗೆ ಹೆಚ್ಚುವರಿಯಾಗಿ ಸಿಲಿಂಡರ್ಗಳನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ಕಮರ್ಷಿಯಲ್ ಸಿಲಿಂಡರ್ಗೆ ಈ ಹಿಂದೆ ಇದ್ದಂತಹ ಸಮಸ್ಯೆಗೆ ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಸುಮಾರು ನಮ್ಮ ರಾಜ್ಯಕ್ಕೆ ನಾವು ಹೋಲಿಕೆ ಮಾಡೋದಾದರೆ 33% ಅಂದರೆ ಸುಮಾರು 10,000 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ನಾನು ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ HP ಆಗಿರ್ಬೋದು, ಇಂಡಿಯನ್ ಆಯಿಲ್ ಆಗಿರ್ಬೋದು, BPC ಇವೆಲ್ಲವೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಬರುವಂಥ ಕೆಲಸ ಆಗ್ತಾ ಇದೆ. ಆದರೆ ಯಾರು ಮೊದಲು ಬುಕ್ಕನ್ನು ಮಾಡಿದರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನಾಗಿರ್ಬೋದು ಅಥವಾ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಂದರೆ ಡಿಸ್ಟ್ರಿಬ್ಯೂಟರ್ ಕೂಡ ಮಾಡ್ತಿದ್ದಾರೆ. ನಾನೀಗ ರಾಜಾಜಿನಗರದಲ್ಲಿರುವಂತಹ ರಾಮ್ ಏಜೆನ್ಸಿ ಬಳಿ ಇದ್ದೀನಿ. ಇವರು HP ಸಿಲಿಂಡ್ರಿಗಾಗಲೇ ಡೊಮೆಸ್ಟಿಕ್ ಸಿಲಿಂಡರ್ ಬಂದಿದೆ. ಪ್ರಿಯಾರಿಟಿ ಆಧಾರದ ಮೇಲೆ ಕೊಡುವಂಥ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ, ಈ ಹಿಂದೆ ಸಿಟಿ ಪ್ರದೇಶದಲ್ಲಿ 25 ದಿನಕ್ಕೆ ಸಿಲಿಂಡರ್ನ ಬುಕ್ ಮಾಡ್ಬೋದಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ 35 ಅಂದರೆ 45 ದಿನ ಆದ ಮೇಲೆ ಸಿಲಿಂಡರ್ಗಳನ್ನು ಬುಕ್ ಮಾಡ್ಬೋದಾಗಿತ್ತು ಅನ್ನುವಂತಹ ಒಂದು ನಿಯಮವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಒಂದಷ್ಟು ಜನ 25 ದಿನ ಆದರೂ ಕೂಡ 25 ದಿನ ಆದ ಮೇಲೆ ಬುಕ್ಕನ್ನು ಮಾಡಿದರೆ ಅವರು ಇದುವರೆಗೂ ಕೂಡ ಸಿಲಿಂಡರ್ ಪೂರೈಕೆ ಆಗುವಂಥ ಕೆಲಸ ಆಗಿಲ್ಲ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಬುಕ್ ಮಾಡಿದ್ರು ಬರ್ತಾ ಇಲ್ಲ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದರೆ ಸಿಲಿಂಡರ್ ಸಮಸ್ಯೆ ಇದೆ ಅನ್ನುವಂಥ ಒಂದು ಆತಂಕ ಗ್ರಾಹಕರು ವ್ಯಕ್ತಪಡಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸದ್ದಿಲ್ಲದೆ ಒಂದು ನಿಯಮವನ್ನು ಬದಲಾವಣೆ ಮಾಡಿದೆ. ನಗರ ಪ್ರದೇಶದಲ್ಲಿ 25 ದಿನ ಇದ್ದಂತಹ ಅವಧಿಯನ್ನು
ಈಗ 35 ದಿನಕ್ಕೆ ವಿಸ್ತರಣೆಯನ್ನು ಮಾಡಿರುವಂಥದ್ದು. ಅಂದರೆ ಒಬ್ಬ ಗ್ರಾಹಕ ಸಿಲಿಂಡರ್ನ ಪರ್ಚೇಸ್ ಮಾಡಿ ಇವತ್ತಿಂದ 35 ದಿನ ಅಂದರೆ 36ನೇ ದಿನಕ್ಕೆ ಸಿಲಿಂಡರ್ನ ಬುಕ್ ಮಾಡ್ಬೋದಾಗುತ್ತೆ, ಡೊಮೆಸ್ಟಿಕ್ ಸಿಲಿಂಡರ್ನ. ಸೊ ಇದು ಗ್ರಾಹಕರಲ್ಲಿ ಒಂದಷ್ಟು ಗೊಂದಲ ಇದೆ, ಹಾಗಾಗಿನೇ ಒಂದಷ್ಟು ಸರ್ವರ್ ಸಮಸ್ಯೆ ಇದೆ, ಮೆಸೇಜ್ಗಳು ಬರ್ತಾ ಇಲ್ಲ, ಈ ಥರದ ಗೊಂದಲಗಳಿದ್ದಾವೆ. ಸೊ ಈ ಎಲ್ಲ ಗೊಂದಲಗಳಿಂದಾಗಿ ಗ್ರಾಹಕರಲ್ಲಿ ಇಲ್ಲ ನಮಗೆ ಸಿಲಿಂಡರ್ಗಳ ಸಮಸ್ಯೆ ಇದೆ, ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸುಳ್ಳೆ ಒಂದು ಕಾರಣವನ್ನು ಹೇಳ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಸೊ ನಮ್ಮ ಜೊತೆಗೆ ರಾಮ್ ಏಜೆನ್ಸಿಯ ಸಿಬ್ಬಂದಿ ಆಗಿರುವಂತಹ ರಾಜು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು HP ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಸಮಸ್ಯೆ ಬಗ್ಗೆ ಹರಿದಿದೆಯಾ? ಸಮಸ್ಯೆ ಅಂತಂದರೆ ಇನ್ನೂ ಈ ಸ್ವಲ್ಪ ಬರ್ತಾ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಮೊದಲಿಗಿಂತ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಬರ್ತಾ ಇದೆ. ಅಂದರೆ 25 ದಿನ ಇದ್ದಿದ್ದು ಇವಾಗ 35 ದಿನ ಮಾಡಿದ್ದಾರೆ. 35 ದಿನ ಮಾಡಿದ್ರೆ ಕಸ್ಟಮರು 25 ಬುಕ್ ಮಾಡಿರ್ತಾರೆ, ಅದಕ್ಕೆ ಕ್ಯಾನ್ಸಲ್ ಆಗ್ತದೆ. 35 ದಿನ ಅವಾಗ ನಾವು ಬುಕ್ ಮಾಡಿದ್ವಿ, ನಮ್ಮ ಗ್ಯಾಸ್ ಎಲ್ಲಿ ಅಂತ ಹೇಳ್ತಾರೆ. ಇದೇ ಒಂದು ತಲೆನೋವಾಗಿರೋದು ಇವಾಗ. ಆವಾಗ ಗ್ಯಾಸ್ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ತಲೆನೋವಿತ್ತು, ಇವಾಗ 35 ದಿನ ಮಾಡಿರೋದು ತಲೆನೋವಾಗಿದೆ. ಸರಿ, ಈಗ ಒಂದಷ್ಟು ಗ್ರಾಹಕರಿಗೆ ಮೆಸೇಜ್ ಬಂದಿದೆ ನಿಮ್ಮ ಸಿಲಿಂಡರ್ ಬುಕ್ ಆಗಿದೆ ಅಂತೇಳಿ. ಈ ಹಿಂದೆ 5 ದಿವಸ 6 ದಿವಸಕ್ಕೆ ಸಿಲಿಂಡರ್ ಬರ್ತಾ ಇತ್ತು, ಹೆಚ್ಚು ಅಂದರೆ 6 ದಿವಸ ತಗೋತಾ ಇತ್ತು. ಬಟ್ ಈಗ ಬುಕ್ ಮಾಡಿ 10 ದಿವಸ ಆದರೂ ಬರ್ತಾ ಇಲ್ಲ ಅನ್ನುವಂಥದ್ದಿದೆ. ಸೊ ಹೆಂಗೆ ಅಲರ್ಟ್ಮೆಂಟ್ ಹೆಂಗೆ ಆಗ್ತಿದೆ ಅಂತ? ಸರ್, ಅವಾಗ ನಮ್ಮಲ್ಲಿ ಅದೇ 400-500 ಬುಕ್ ಆಗುತ್ತೆ, ನಿಮಗೆ 2000-3000 ಬುಕ್ ಆಗ್ತಿದೆ ಸರ್. ಅದು ಪೆಂಡಿಂಗ್ ಇದೆ, ಅದು ಡೇಟ್ ವೈಸ್ ಕ್ಲಿಯರ್ ಆಗ್ತಾ ಬರ್ತಾ ಇರ್ತದೆ. ಇವಾಗ ಇನ್ನೊಂದು ಸಮಸ್ಯೆ ಏನಂತಂದರೆ ಈ 25 ದಿನ ಇದ್ದಿದ್ದು 35 ದಿವಸ ಮಾಡಿದ್ದಾರೆ. ಇದೊಂದು ತಲೆನೋವು. ಈ ಕಸ್ಟಮರ್ಗಳಿಗೆ ಏನು ಹೇಳೋದು ಕೇಳೋದಿಲ್ಲ. ಇಲ್ಲ ನಮ್ಮ ಬುಕ್ ಮಾಡಿದ್ದೀವಿ, 25 ದಿನ ಆಗಿದ್ದು ಬುಕ್ ಮಾಡಿದ್ದೀವಿ, ಇವಾಗ ಕೊಡಿ, OTP ಬಂದೈತೆ ಕೊಡಿ. ಹೆಂಗೆ ಮ್ಯಾನೇಜ್ ಹೆಂಗೆ ಮಾಡ್ತೀರಾ ಸರ್ ನೀವು? ಅದೇ ಹೇಳಿ ಕಳಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ಬರೀ ಇದೇ ಆಗೈತೆ, ನೋಡ್ತಿದ್ದೀರಲ್ಲ ಬೆಳಗಿಂದ ನೀವು. ಎಲ್ಲರಿಗೂ ಹೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾವ ಥರ ಮಾಡ್ತಿದ್ದಾರೆ, ಏನು ಮಾಡೋದು ಗೊತ್ತಾ? ಹಾಂ, ಈಗ ನಮ್ಮಲ್ಲಿ ಒಂದು 3000-4000 ಪೆಂಡಿಂಗ್ ಇರುತ್ತೆ. ಒಂದು 300 ಚಿಲ್ಲರೆ ಸಿಲಿಂಡರ್ ಬಂದರೆ ಇನ್ನು ಮಿಕ್ಕಿದೆಲ್ಲ ಅದು ಪೆಂಡಿಂಗ್ ಇರ್ತದೆ. ಅದು ನಾವು ಡೇಟ್ ವೈಸ್ ಪ್ರಕಾರ ಕ್ಲಿಯರ್ ಮಾಡ್ಕೋಬೋದು. OTP ತಗೊಳ್ಳೇಬೇಕು, OTP ತಗೊಂಡೇ ನಾವು ಇದು ಮಾಡಿ ಕಳಿಸ್ಬೇಕು. ಈ ಒಂದು ಪ್ರಾಬ್ಲಮಿಂದ ಜನಗಳು ಸಹಕರಿಸಬೇಕು. ಯಾಕೆಂದರೆ ಇಲ್ಲಿ 25 ದಿನ ಅಂತ ಅಂದ್ಬಿಟ್ಟು ಮೊದಲು ಮಾಡಿದರು, ಈ 25 ದಿನ ಇಲ್ಲ 35 ದಿವಸ. ಇವತ್ತಿಂದ ರಾತ್ರಿಯಿಂದನೇ 12 ಗಂಟೆಯಿಂದನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. 35 ದಿನ ಆಗಲಿಲ್ಲ ಅಂದರೆ ಬುಕ್ಕಿಂಗು ತಗೊಳ್ಳೋದಿಲ್ಲ, ಅದು 35 ದಿನ ಆಗಲೇಬೇಕು. ಆ ಥರ ಈಗ 25 ದಿವಸ ಆಗಿದ್ದವ್ರು ಯಾರು ಬುಕ್ ಮಾಡಿದ್ರು ಅದು ಕ್ಯಾನ್ಸಲ್ ಆಗ್ತದೆ. ಅದು 35 ದಿನ ಆದ್ರೆ ಮಾತ್ರ ಬುಕ್ಕಿಂಗ್ ತಗೊಳ್ಳೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬುಕ್ಕಿಂಗ್ ತಗೊಳ್ಳೋದಿಲ್ಲ. ಬುಕ್ಕಿಂಗ್ ತಗೋತದೆ, ಇಲ್ಲಿ ಬುಕ್ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ಇದೆ. ಸೊ ಅಂದರೆ ಈಗ ಕೇಂದ್ರ ಸರ್ಕಾರ ಮತ್ತೊಂದು ನಿಯಮವನ್ನು ಮಾಡೋದ್ರ ಮೂಲಕ ಅಂದರೆ ಅದರಲ್ಲೂ ಪ್ರಮುಖವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಪೂರೈಕೆ ಮಾಡುವಂಥ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಅಥವಾ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈ ಹಿಂದೆ 25 ದಿವಸ ಇತ್ತು, ಈಗ ಅದನ್ನು 35 ದಿವಸಕ್ಕೆ ಮಾಡಿದೆ. ಗ್ರಾಮೀಣ ಭಾಗದಲ್ಲಿ ಎಂದಿನಂತೆ 45 ದಿವಸಕ್ಕೆ ಬುಕ್ಕಿಂಗ್ ಅವಧಿಯನ್ನು ಕೊಡಲಾಗಿದೆ. ಅಂದರೆ ಒಬ್ಬ ಸಿಟಿ ಭಾಗದಲ್ಲಿ ಒಬ್ಬ ಗ್ರಾಹಕ ಸಿಲಿಂಡರ್ನ ಬುಕ್ ಮಾಡ್ದ ಅಂತಂದರೆ 35 ದಿವಸ ಆದಮೇಲೆ ಬುಕ್ ಮಾಡಬೇಕು. ಆತನಿಗೆ ಅವನ ಪ್ರಿಯಾರಿಟಿ ಆಧಾರದ ಮೇಲೆ, ಸೀನಿಯಾರಿಟಿ ಆಧಾರದ ಮೇಲೆ ಸಿಲಿಂಡರ್ ಪೂರೈಕೆ ಆಗುತ್ತೆ. ಅಂದರೆ ಕನಿಷ್ಠ 1 ತಿಂಗಳು 2 ತಿಂಗಳು ಬೇಕಾಗತ್ತೆ. 35 ದಿವಸ ಆಗಿರ್ಬೋದು, ಅದು ಸೀನಿಯಾರಿಟಿ ಆಧಾರದ ಮೇಲೆ ಅಂತ ಹೋದರೆ ಅದ್ರ ಸೀನಿಯಾರಿಟಿ ಮುಗಿಬೇಕು ಅಂತಂದರೆ ಕನಿಷ್ಠ 10ರಿಂದ 15 ದಿವಸ ಬೇಕಾಗುತ್ತೆ. ಅಂದರೆ ಸಿಲಿಂಡರ್ ಖಾಲಿ ಆಯಿತು ಅಂದರೆ ಮತ್ತೊಂದು ಸಿಲಿಂಡರ್ ಬರಬೇಕು ಅಂತಂದರೆ ಕನಿಷ್ಠ 50ರಿಂದ 60 ದಿವಸ ಆಗುತ್ತೆ ಅನ್ನುವಂತಹ ಒಂದು ಆತಂಕ ಗ್ರಾಹಕರಲ್ಲಿ ಇದೆ. ಸೊ ಆದಷ್ಟು ಬೇಗ ಈ ಒಂದು ಗೊಂದಲವನ್ನು ಕೇಂದ್ರ ಸರ್ಕಾರ ನಿವಾರಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಗ್ರಾಹಕರದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.